ಸಿಂದಗಿ ತಾಲೂಕಿನ ಓತಿಹಾಳ್ ಗ್ರಾಮದಲ್ಲಿ ಭೀಕರ ದುರಂತವೊಂದು ಸಂಭವಿಸಿದೆ. ಕಷ್ಟಪಟ್ಟು ದುಡಿದು ಗಳಿಸಿದ್ದ ರೈತನ ತೋಟದ ಮನೆ ಕಣ್ಣೆದರೆ ಸುಟ್ಟು ಬೂದಿಯಾಗಿದೆ. ಹೌದು, ಬೂದಿಹಾಳ್ ಗ್ರಾಮದ ಚನ್ನಬಸಪ್ಪ ಬಿರದಾರ್ ಎಂಬುವವರ ತೋಟದ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಮುಂಜಾನೆ ಕುಟುಂಬಸ್ಥರು ತೋಟದ ಕೆಲಸದಲ್ಲಿದ್ದಾಗ ಈ ಅವಘಡ ಸಂಭವಿಸಿದೆ. ಮನೆಯಲ್ಲಿದ್ದ ಜೋಳ, ಶೇಂಗಾ, ಹತ್ತಿ ಬೀಜ ಸೇರಿದಂತೆ ಟನ್ ಗಟ್ಟಲೆ ಕೃಷಿ ಉತ್ಪನ್ನಗಳು ಹಾಗೂ 75,000 ನಗದು ಚಿನ್ನಾಭರಣ ಸಂಪೂರ್ಣ ಭಸ್ಮವಾಗಿದೆ. ದುರಾದೃಷ್ಟವಶಾತ್ 3 ಕುರಿಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್ ಸುನಿಲ್ ರಾಠೋಡ್. ನಮಸ್ತೆ ಎಲ್ಲರಿಗೂ. ನಾವು ಓತಿಹಾಳ್ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ. ಸದರಿ ಘಟನಾ ನಡೆದ ಸ್ಥಳಕ್ಕೆ ಸ್ಥಳ ಪರಿಶೀಲನೆ ಮಾಡಲಾಗಿ ಸ್ಥಳದಲ್ಲಿ ಸಾಕಷ್ಟು ನಾಶ ಆಗಿರುವುದು ಕಂಡು ಬಂದಿರುತ್ತದೆ. ಸಾಕಷ್ಟು ಪಾಪ ರೈತಾಪಿ ಜನ ಒಂದು ವರ್ಷದ ಆಗುವಷ್ಟು ಸಾಕಷ್ಟು ಅವ್ರಿಗೆ ಕಾಳು, ಅವ್ರದ್ದು ಏನು ಸಣ್ಣ ಪುಟ್ಟ ಉಳಿತಾಯ, ಅವ್ರ ಬಂಗಾರ ಎಲ್ಲನೂ ತಾವು ಒಂದು ಸಣ್ಣ ಪುಟ್ಟ ಕುಟುಂಬದಾಗ ಇಟ್ಕೊಂಡು ಅವರು ಜೀವನ ಮಾಡೋರು. ಅಂಥವ್ರು ಇಂಥದ್ದೊಂದು ಆಕಸ್ಮಿಕ ಘಟನೆ ನಡೆದಾಗ ಎಲ್ಲರಿಗೂ ಒಂದು ಮನ ಕಲ್ಕುವಂಥ ಘಟನೆ ಇದು. ಯಾಕಂದ್ರೆ ಅವರು ಉಪಜೀವನ ಮಾಡುವಂಥ ಸಣ್ಣ ಪುಟ್ಟ ಇದು ಆಡು ಮೇಕೆ ಆಗಿರ್ಬೋದು, ಅವ್ರದ್ದು ಕಾಳು ಕಡಿ ಆಗಿರ್ಬೋದು ಎಲ್ಲನೂ ಸುಟ್ಟು ಕರಕಲಾಗಿರುವುದು ಕಂಡು ಬಂದಿರುತ್ತದೆ. ಹಾಗಾಗಿ ನಾವು ನಮ್ಮ ತಾಲೂಕು ಆಡಳಿತಕ್ಕೆ ಇದರದ್ದು ಸ್ಥಾನಿಕವಾಗಿ ಸ್ಥಳ ಘಟನೆಯ ಬಗ್ಗೆ ರಿಪೋರ್ಟ್ ಮಾಡ್ತೀವಿ. ನಮ್ಮ ಸರ್ಕಾರದಿಂದ ಆಗುವಂಥ ಸಾಧ್ಯದಷ್ಟು ನಾವು ಅವರಿಗೆ ಸಹಾಯವನ್ನು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ನಾವು ಓತಿಹಾಳ್ ಗ್ರಾಮದ ಶಿವಾನಂದ ಸಾಲಿಮಠ ಅಂತೇಳಿ ಇಲ್ಲಿ ನಮ್ಮೂರ ಜಮೀನಿನಲ್ಲಿ ಈ ಬೂದಿಹಾಳ್ ಗ್ರಾಮದ ಚನ್ನಬಸು ಬಿರಾದಾರ್ ಅನ್ನೋರು ತೋಟದ ಮನೆ ಇವತ್ತು ಸಂಪೂರ್ಣ ಸುಟ್ಟು ಕರಕಲಾಗ್ಯದ. ಅವರು ಅಡುಗೆ ಬೆಳಗ್ಗೆ 9 ಗಂಟೆಗೆ ಅವ್ರ ಹೆಣ್ಮಕ್ಳು ಅಡುಗೆ ಮಾಡಿ ಹೊರಗಡೆ ಏನೋ ಕೆಲಸ ನಿಮಿತ್ತ ಹೊರಗೆ ಬಂದಾಗ ಮನೆ ಬೆಂಕಿಗೆ ಆವರಿಸ್ಕೊಂಡು ಮನೆಯಲ್ಲಿರುವ 3 ಕುರಿ, 12 ಚೀಲ ಗೋಧಿ, 4 ಚೀಲ ಜೋಳ, ಉಳ್ಳಾಗಡ್ಡಿ, ರೊಕ್ಕ, ಟೇಜರಾಗಿದ್ದು ಎಲ್ಲ ವಸ್ತು, ಅಡುಗೆ ಹಿಟ್ಟು, ಉಪ್ಪು ಮೊದಲು ಮಾಡಿ ಸುಟ್ಟು ಕರಕಲಾಗ್ಯದ. ಅದಕ್ಕೆ ದಯಮಾಡಿ ತಾಲೂಕು ಆಡಳಿತ ಮಂಡಳಿ ಬಳಿ ವಿನಂತಿ ಇಷ್ಟೇ. ಪಾಪ ರೈತನ ಇವತ್ತು ಜೀವನನೇ ಒಂಥರ ಮುಕ್ತಾಯ ಅನ್ನೋ ಲೆಕ್ಕಕ್ಕೆ ಆಗ್ಯದ. ಅದಕ್ಕೆ ತಾಲೂಕು ಆಡಳಿತ ಮಂಡಳಿ ಮತ್ತು ಸರ್ಕಾರ ಈ ರೈತನೇ ತಕ್ಷಣ ನೆರವಿಗೆ ಬಂದು ಅವರಿಗೆ ಪರಿಹಾರ ಕೊಡಬೇಕಾಗಿ ಸರ್ಕಾರದಲ್ಲಿ ವಿನಂತಿ.